ಐ ಆಮ್ ಫಾರ್ ಕೆರಿಯರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ದಿನ ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸಂಬಂಧಿಸಿದಂಥ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಪ್ರೆಂಟಿಸ್ಶಿಪ್ ಹುದ್ದೆಗಳು 1865 ವೇಕೆನ್ಸಿಗಳಿದೆ ಅಂತ ಹೇಳ್ತಿದ್ದಾರೆ. ಇದು ಅಪ್ರೆಂಟಿಸ್ಶಿಪ್ ಅಂತಂದ್ರೆ ಏನು ಅಂದರೆ ಇದು ಫ್ರೀ ಜಾಬ್ ಟ್ರೈನಿಂಗ್ ಆಗಿರುತ್ತೆ. ನಿಮಗೆ ಜೊತೆಗೆ ಕೈನಲ್ಲೇ ನಿಮಗೆ ಸ್ಟೈಫಂಡ್ ಅಂತ ಕೂಡ ದುಡ್ಡು ಸಿಗುತ್ತೆ. ಈ ಸ್ಟೈಫಂಡ್ ಎಷ್ಟಿರುತ್ತೆ, ಜಾಬ್ ಟ್ರೈನಿಂಗ್ಸ್ ಎಷ್ಟು ತಿಂಗಳುಗಳಿರುತ್ತೆ, ಎಲ್ಲೆಲ್ಲಿ ಇರುತ್ತೆ, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಅಪ್ರೆಂಟಿಸ್ಶಿಪ್ ಹುದ್ದೆ ಇದೆಯಲ್ಲ, ಇದು ಪರ್ಮನೆಂಟ್ ಜಾಬ್ ಅಲ್ಲ, ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ಫ್ರೀ ಜಾಬ್ ಟ್ರೈನಿಂಗ್ ಆಗಿರುತ್ತೆ. ಅದು ಕೆಲವೊಮ್ಮೆ 6 ತಿಂಗಳಿರುತ್ತೆ, ಕೆಲವೊಮ್ಮೆ 9 ತಿಂಗಳಿರುತ್ತೆ, ಕೆಲವೊಂದು ಕಡೆ 12 ತಿಂಗಳಿಗಿರುತ್ತೆ. ಅದೇನೇ ಇದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಅಪ್ರೆಂಟಿಸ್ಶಿಪ್ ಆಗಿರುತ್ತೆ ಇದು. ಜೊತೆಗೆ ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನವರು ಸ್ಟೈಫಂಡ್ ಕೂಡ ಕೊಡ್ತೀವಿ ಅಂತ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಎಲ್ಲ ಹೆಚ್ಚಿನದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಅಂಥದ್ದು ಲಾಸ್ಟ್ ಡೇಟ್ ಯಾವತ್ತಿದೆ ಅಂತ ಹೇಳಿ 19 ಮೇ 2026ಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಯಾರ್ಯಾರು ಎಲಿಜಿಬಲ್ಲು, ಪರೀಕ್ಷೆ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪರೀಕ್ಷೆ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಎಕ್ಸಾಮ್ನ ಮೇ ಅಥವಾ ಜೂನ್ನಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಅಂದರೆ ನೀವು ಅಪ್ಲೈ ಮಾಡಿ 19 ಮೇಗೆ ಲಾಸ್ಟ್ ಡೇಟ್ ಆದ ಕೆಲವೇ ವಾರಗಳಲ್ಲಿ ನೀವು ಆನ್ಲೈನ್ ಎಕ್ಸಾಮ್ನ ತಗೊಳ್ಬೇಕಾಗಿರುತ್ತೆ. ವಯಸ್ಸಿಗೆ ಬಂದಾಗ ನಿಮಗೆ 20ರಿಂದ 28 ಒಳಗೆ ಇರಬೇಕು ಅಂತ ಇದ್ದಾರೆ. ಹಾಗೂ ಯಾರಾದರೂ 28 ದಾಟಿದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತಾ ಅಂದರೆ ಸರ್ಕಾರದ ನಿಯಮದಂತೆ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಿದ್ದಾರೆ. ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಬಂದಾಗ ಯಾವುದೇ ಪದವಿ ಆಗಿದ್ರೂ ಪರವಾಗಿಲ್ಲ, ನೀವು ಪದವೀಧರರಾಗಿರ್ಬೇಕಷ್ಟೇ. ನೀವು ಪದವೀಧರರಾಗಿದ್ದರೆ ನೀವು ಎಲಿಜಿಬಲ್ ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನು ತಿಳಿಸಿದ್ದಾರೆ. ಭಾಳ ಮುಖ್ಯವಾಗಿ ಅವ್ರು ಹೇಳ್ತಾ ಇರೋವಂಥದ್ದು ಲೋಕಲ್ ಲ್ಯಾಂಗ್ವೇಜ್. ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತೀರಿ, ರಾಜ್ಯದ ಒಂದು ಭಾಷೆ ಇರುತ್ತೆ. ಆ ಭಾಷೆಯನ್ನು ನೀವು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬರಬೇಕು ಅಂತ. ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡಿದ್ರೆ ಕನ್ನಡ ಭಾಷೆ ನಿಮಗೆ ಬರಬೇಕಾಗತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಈ ಬಾರಿ ಅವರು ಡಿಸ್ಟಿಕ್ ಪ್ರಿಫರೆನ್ಸ್ ಅಂತ ಕೊಡ್ತಾ ಇದ್ದಾರೆ. ನೀವು ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತಿರ್ತೀರಿ ಆ ರಾಜ್ಯದಲ್ಲಿ 5 ಡಿಸ್ಟಿಕ್ಗಳನ್ನು ನೀವು ಆಯ್ಕೆ ಮಾಡಬಹುದಾಗತ್ತೆ. ಅವರು ನಿಮ್ಮ ತಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ಅವರು ಒಂದಷ್ಟು ಡಿಸ್ಟಿಕ್ಸ್ಗಳನ್ನು ಹೆಸರುಗಳನ್ನು ಕೊಟ್ಟಿದ್ದಾರೆ. ಪ್ರತಿ ರಾಜ್ಯದ್ದು ಆ ರಾಜ್ಯದ ಆ ಡಿಸ್ಟಿಕ್ಗಳು ನಿಮಗೆ ಅರ್ಥ ಆಗಿತ್ತು ಅಂದರೆ ಅಥವಾ ನಿಮ್ಮದೇ ಡಿಸ್ಟಿಕ್ ಆಗಿತ್ತು ಅಂದರೆ ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಿಫರೆನ್ಸ್ ಕೊಡೋದಕ್ಕೆ ಅವರು ಅವಕಾಶಗಳನ್ನು ಈ ಸರಿ ಮಾಡಿಕೊಟ್ಟಿದ್ದಾರೆ. ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಈ ಆನ್ಲೈನ್ ಟೆಸ್ಟ್ ಇರುತ್ತಲ್ಲ, ಇದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದರಲ್ಲಿರುವಂಥ ಸಬ್ಜೆಕ್ಟ್ಸ್ಗಳು ನೋಡಿ, ಜನರಲ್ ಫಿನಾನ್ಸ್ ಅವೇರ್ನೆಸ್, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಆ್ಯಪ್ಟಿಟ್ಯೂಡು, ಕಂಪ್ಯೂಟರ್ ನಾಲೆಡ್ಜು, ಜೊತೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅವರು ತಿಳಿಸ್ತಿದ್ದಾರೆ. ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುತ್ತಲ್ಲ, ಎಷ್ಟು ದಿನಗಳಿರುತ್ತೆ ಅಂದರೆ 12 ತಿಂಗಳು, ಅಂದರೆ 1 ವರ್ಷದ ಟ್ರೈನಿಂಗು. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಸಿಗ್ತಾ ಇರುತ್ತೆ. ಜೊತೆಗೆ ಕೈಗೆ ನಿಮಗೆ ಸ್ಟೈಫಂಡ್ ಅಂತ ಹಣವೂ ಸಿಗುತ್ತೆ. ನಿಮ್ಮ ಕೈ ಖರ್ಚಿಗೆ ಅಂತ ಹೇಳಿ ಸ್ಟೈಫಂಡ್ ಅಮೌಂಟ್ ಏನಿರುತ್ತೆ ಅದು ನಿಮಗೆ ಮೆಟ್ರೋ ಸಿಟಿಗಳಲ್ಲಿ ನೀವು ಆಯ್ಕೆ ಆಯಿತು ಅಂದರೆ ನಿಮಗೆ 20,000 ಪ್ರತಿ ತಿಂಗಳು ಸಿಗುತ್ತೆ. ಅರ್ಬನ್ ಏರಿಯಾಗೆ ಇರುವಂಥ ಬ್ಯಾಂಕಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ 18,000 ಪ್ರತಿ ತಿಂಗಳು ಸಿಗುತ್ತೆ. ಹಾಗೂ ರೂರಲ್ ಏರಿಯಾಗೆ, ಸೆಮಿ ರೂರಲ್ಗೆ ಹೋದಾಗ 15,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಸಿಗ್ತಲೇ ಹೋಗುತ್ತೆ ಸ್ಟೈಫಂಡು ಕೈ ಖರ್ಚಿಗೋಸ್ಕರ. ಯಾವಾಗ ನೀವು ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ, ಅಪ್ಲೈ ಮಾಡೋಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ನ್ಯಾಟ್ಸ್ ಅಥವಾ ನ್ಯಾಪ್ಸ್ ಪೋರ್ಟಲ್ಗೆ ಹೋಗಿ ಮೊದಲು ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ನ್ಯಾಟ್ಸ್ ಮತ್ತು ನ್ಯಾಪ್ಸ್ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ಅವರು ಎನ್ರೋಲ್ಮೆಂಟ್ ಕೋಡ್ ಕೊಡ್ತಾರೆ. ಆ ಎನ್ರೋಲ್ಮೆಂಟ್ ಕೋಡ್ನ ತಗೊಂಡು ಇಲ್ಲಿ ಅಪ್ಲೈ ಮಾಡಬೇಕಾದಾಗ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದು ಅಪ್ರೆಂಟಿಸ್ ಜಾಬ್ಗೆ ಅಪ್ಲೈ ಮಾಡಬೇಕಾದಾಗ ಅಲ್ಲಿ ಆ ಕೋಡನ್ನು ಹಾಕಬೇಕಾಗತ್ತೆ ಅಂತ ಅವರು ತಿಳಿಸಿದ್ದಾರೆ. ವೆಬ್ಸೈಟು, ಅಡ್ವರ್ಟೈಸ್ಮೆಂಟು, ಆನ್ಲೈನಲ್ಲೇ ಅಪ್ಲೈ ಮಾಡೋದಕ್ಕೆ ನ್ಯಾಟ್ಸ್ ಮತ್ತು ನ್ಯಾಪ್ಸ್ ಪೋರ್ಟಲ್ ಲಿಂಕು ಎಲ್ಲವೂ ನಿಮಗೆ ಬೇಕಾಗಿರುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಇದೆಯಲ್ಲ, ಅಲ್ಲಿ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ನನ್ನ ಒಂದು ಕಳಕಳಿ ಏನು ಅಂತಂದರೆ, ಸಲಹೆ ಏನು ಅಂತಂದರೆ, ನೀವು ಅಡ್ವರ್ಟೈಸ್ಮೆಂಟ್ಗೆ ಹೋಗಿ, ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ. ಆಗ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ಸ್ ಆಗ್ಬೋದು ಅಥವಾ ರಿಸರ್ವೇಷನ್ ಪಾಲಿಸೀಸ್ ಆಗ್ಬೋದು, ಇದಕ್ಕೇನಾದ್ರು ಅಪ್ಲಿಕೇಶನ್ ಫೀಸ್ ಇದೆಯಾ, ಹೀಗೆ ಮಗದೊಂದು ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ ಏನಿದೆ, ನೋಟಿಫಿಕೇಷನ್ ಏನಿದೆ, ಅದನ್ನು ಕನಿಷ್ಠ
2 ಬಾರಿ ಆದರೂ ಓದಬೇಕು ಅಂತ ನನ್ನ ಸಲಹೆ. ಈ ಮಾಹಿತಿಯನ್ನು ನಿಮಗೆ ತಂದು ಕೊಟ್ಟದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಂತಹ ಉತ್ತಮವಾದಂಥ ಉದ್ಯೋಗ ಮಾಹಿತಿ ನೀಡ್ತಿರೋ ವಿಡಿಯೋನ ನಿಮಗೆ ಲೈಕ್ ಬಟನ್ ಕೊಡೋದಲ್ಲದೆ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ.